ನಮಸ್ಕಾರ ಎಲ್ರಿಗೂ. ಕುಸುಬಿ ಹೊಲಕ್ಕೆ ಬಂದಿದ್ದೀವಿ ನೋಡ್ರಿ. ಕುಸುಬಿ ಹೊಲ ಇದು. ಕುಸುಬಿ ಎಣ್ಣೆ ತಯಾರು ಮಾಡ್ತಾರಲ್ಲ ಆ ಗಿಡ ಇದು. ಇದು ಕುಸುಬಿ ಎಲೆ ಸ್ವಲ್ಪ ಎಳಿವಿದ್ದಾಗ ಪಲ್ಯ ಮಾಡ್ತೀವಿ. ನೀವು ಕೂಡ ಮಾಡ್ತೀರಿ ಅಂತ ಅನ್ಕೋತೀನಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಇದು ನೋಡ್ಕೊಳ್ಳಿ. ಈಗ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ. ಆಲ್ ಅಂತ. ಇದು ಕುಸುಬಿ ಎಲೆ ತಂದೀವಿ ಹೊಲದಿಂದ. ಕುಸುಬಿ ಎಲೆ ಈ ಥರ ಸೈಡಿಗೆ ಮುಳ್ಳು ಇರ್ತಾವೆ ಹಿಂಗೆ. ಆ ಗಿಡ ಕೂಡ ಸ್ವಲ್ಪ ಜಾಸ್ತಿ ದೊಡ್ಡದಾದ ನಂತರ ಬೀಜ ಹೂವು ಆದ ನಂತರ ಅದು ಭಾಳ ಮುಳ್ಳು ಜಾಸ್ತಿ ಇರ್ತವೆ ಇದಕ್ಕೆ. ಆ ಗಿಡದಾಗ ಮುಳ್ಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಓಡಾಡಬೇಕಾದ್ರೆ ಕಷ್ಟ ಆಗ್ತದೆ. ಸ್ವಲ್ಪ ಜಾಸ್ತಿ ಬೆಳೆದ ಮೇಲೆ ಇವೇನು ಮುಳ್ಳು ಕಾಣಿಸ್ತಾವಲ್ಲ ಇವೇ ಚುಚ್ತಾವೆ ಸ್ಟ್ರಾಂಗಾಗಿ. ಈ ಎಳೆ ಇರಬೇಕಾದ್ರೆ ಹಿಂಗೆ ತೊಗೊಂಡು ಎಲೆಯನ್ನು ಕಟ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕು. ಇದನ್ನು ಈ ಪಲ್ಯನ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ಈ ಕುಸುಬಿ ಗಿಡದ ಬೀಜನ ಎಣ್ಣೆ ಮಾಡ್ತಾರೆ. ಕುಸುಬಿ ಎಣ್ಣೆ ತಯಾರಾಗ್ತದೆ ಈ ಬೀಜದಿಂದ. ಈ ಪಲ್ಯ ಎಳಿತಿರ್ಬೇಕಾದ್ರೆ ತಿನ್ನೋಕೆ ಭಾಳ ಒಳ್ಳೆಯದಿದು. ಇದು ನ್ಯಾಚುರಲಾಗಿ ಬೆಳೆದ್ರಿಂದ ಇದಕ್ಕೆ ಯಾವ ಕೆಮಿಕಲ್ ಕೂಡ ಇಲ್ಲ. ಅದನ್ನು ಕಟ್ ಮಾಡಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಹೊಲದಲ್ಲಿ ಕ್ರಿಮಿಕೀಟಗಳೆಲ್ಲ ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ನಾನು 2 ಸಲ ತೊಳೆದಿದ್ದೀನಿ. ಇದು ಲಾಸ್ಟ್. ಇದು 3ನೇ ಸಲ ತೊಳೆದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನೀರಲ್ಲಿ ಇದು ಪಲ್ಯ ಕಟ್ ಮಾಡಿದ್ದು ಹಾಕ್ಕೋಬೇಕು. ಭಾಳ ಸಿಂಪಲ್ ಅಡುಗೆ ಇದು. ಸಿಂಪಲ್ ಇದು ಪಲ್ಯ ಹೆಂಗದಂತಂದರೆ ಇಷ್ಟು ಕಟ್ ಮಾಡಿ ಕುದಿಸ್ಕೋಬೇಕು ಅಷ್ಟೇ. ಒಂದು ಹೂವು ಕುದ್ರೂ ಸಾಕು, ಕುದ್ಬಿಡ್ದು. ಶೇಂಗಾ ಪುಡಿ, ಅದಕ್ಕೆ ನಾನು ಶೇಂಗಿನ ಪುಡಿ ಮಾಡ್ಕೋತಾ ಇದ್ದೀನಿ. ಶೇಂಗಿನ ಪುಡಿ ಹಾಕ್ಕೋಬೇಕು. ಒಂದು ಹಂಚಲ್ಲಿ ಶೇಂಗಾ ಹಾಕ್ಕೊಂಡು ಹುರ್ಕೋಬೇಕು. ಇದು ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೋತೀನಿ ಒಂದು ಸೈಡಿಗೆ. ಈ ಥರ ಅದು ಬ್ರೌನ್ ಕಲರ್ ಚೇಂಜ್ ಆಗಬೇಕು ಶೇಂಗಾವು. ಹಸಿ ಶೇಂಗಾ ಹೋಗಿ ಸ್ವಲ್ಪ ಹುರಿದು ಈ ಥರ ಕಣ್ಣು ಬೀಳ್ತಾವೆ ನೋಡಿ, ಆ ಥರ ಗೋಲ್ಡ್ ಕಲರ್ ಆಗಬೇಕು. ಇದು ಇಷ್ಟಾದ ನಂತರ ಸಾಕು. ಇವಾಗ ಇಷ್ಟ ಆಗಿದೆಯಲ್ಲ ಸಾಕು. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಅಥವಾ ಕಲ್ಲಲ್ಲಿ ಕುಟ್ಕೋಬೋದು. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊತೀನಿ. ಇದನ್ನು ಈ ಥರ ನೀವು ಒಂದು ಮಾಡಿ ಇಟ್ಕೊಂಡು ಆಮೇಲೆ ಅದೇ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ ರುಬ್ಕೋತೀನಿ. ಹಸಿಮೆಣ್ಸಿನ್ಕಾಯಿ ರುಬ್ಕೋಬೇಕಾದ್ರೆ ಅದು ಹಸಿಮೆಣ್ಸಿನ್ಕಾಯಿ ಒಂದೇ ರುಬ್ಬಾರ್ದು, ಕಹಿ ಆಗ್ತದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇ ರುಬ್ಬಬೇಕು. ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊತೀನಿ ಪಲ್ಯ ಒಗ್ಗರಣೆ ಹಾಕೋ ಸಲುವಾಗಿ. ಇದು ಕುದಿಸಿದ್ದು ಅದು ಕುಸುಬಿ ಪಲ್ಯನ ನೀರೆಲ್ಲ ತೆಗೆದು ಹಿಂಡಿಟ್ಕೊಂಡಿದ್ದೀನಿ. ಹಿಂಡಿಟ್ಕೊಂಡು ಈ ಥರ ಸ್ವಲ್ಪ ಬಿಡಿಸ್ಬೇಕಿದು. ಸ್ವಲ್ಪ ಬಿಡಿಸಿದ್ರೆ ಸಾಕು. ಬಿಡಿಸಿ ಅದಕ್ಕೆ ನಾನು ಏನು ಹುರಿದುಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡದ್ದು, ಆಮೇಲೆ ಶೇಂಗಿನ ಪುಡಿ, ಅದು ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ. ಅದರೊಳಗೆ ಒಂಚೂರು ಕಮ್ಮಿ ಬಿದ್ದರೂ ಕೂಡ ನಾವು ಹಾಕ್ಕೋಬೋದು. ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಿದು. ಆ ಥರ ನಾವು ಕೈಯಿಂದನೇ ಕಲಿಸ್ಕೋಬೇಕು. ಅಂದರೆ ಅದು ಕೈಯಿಂದ ಕಲಿಸಿದ್ರೇ ಸರಿಯಾಗಿ ಕಲಿಯುತ್ತದು. ಇಲ್ಲಾಂದರೆ ಅದು ಕಲ್ಸೋಕ್ಕಾಗಲ್ಲ. ಸ್ಪೂನ್ಲಿಂದ ಅದರಿಂದ ಕಲ್ಸೋಕ್ಕಾಗಲ್ಲ. ಕೈಯಿಂದನೇ ಕಲಿಸ್ಕೋಬೇಕು. ಖಾರ ಏನೂ ಆಗೋಲ್ಲ, ಕೈಗೆ ಹತ್ತಲ್ಲ. ಹಸಿಮೆಣ್ಸಿನ್ಕಾಯಿ ಖಾರ ಕೈಗೆ ಹತ್ತತ್ತಪ್ಪ ಅಂತ ಅನ್ನೋರು ಕೈಯೆಲ್ಲ ತೊಳ್ಕೊಂಡ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಮಾಡೋ ಎಣ್ಣೆ ಯಾವುದಾದ್ರೂ ಕೈಗೆ ಹಚ್ಕೋಬೋದು. ಏನಾಗಲ್ಲ, ಕೈ ಉರಿಯಲ್ಲ. ಈ ಥರ ಎಲ್ಲ ಮಿಕ್ಸ್ ಆದ ನಂತರ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಹಾಕ್ಕೊಂಡ್ರೆ ಅಡ್ಡಿ ಇಲ್ಲ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಳತೆಯಲ್ಲಿ. ಇದು ಈರುಳ್ಳಿ ಹಾಕ್ಕೋಬೇಕು. ಅದ್ರಕ್ಕೆ ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ಸ್ವಲ್ಪ ಬತ್ತಬೇಕದು. ಬತ್ತಿ ಸ್ವಲ್ಪ ಬಂಗಾರ ಬಣ್ಣ ಬರಬೇಕದು, ಗೋಲ್ಡ್ ಕಲರ್. ಅದಾದ ನಂತರ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ ಒಗ್ಗರಣೆಯಲ್ಲಿ ಕಲಿಸ್ಕೋಬೇಕು.
ಆಲ್ರೆಡಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡೋದ್ರಿಂದ ಅಲ್ಲಿ ಜಾಸ್ತಿ ನಮ್ಗೆ ಮಿಕ್ಸ್ ಮಾಡೋದು ಕಷ್ಟ ಆಗಲ್ಲ. ಅಂದರೆ ಎಲ್ಲ ಕಡೆ ಕಲ್ತಿರ್ತದೆ ಅದು. ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿದ್ದು ಮತ್ತು ಶೇಂಗಿನ ಪುಡಿ ಆಲ್ರೆಡಿ ಎಲ್ಲ ಕಡೆ ಮಿಕ್ಸ್ ಆಗಿರುತ್ತಲ್ಲ, ಹಂಗಾಗಿ ಇದು ಅದರೊಳಗೆಲ್ಲ ಚೆಂದ ಕಲಿಸ್ಕೋಬೇಕು ಎಣ್ಣೆ ಒಗ್ಗರಣೆಯಲ್ಲಿ. ನೋಡಿರಿ ಎಷ್ಟು ಸಿಂಪಲ್ಲಾದ ಕುಸುಬಿ ಪಲ್ಯ ತಾಳ್ಸೋದು. ಇಷ್ಟು ಮಾಡಿಕೊಂಡು ನೀವು ತಿನ್ನಿರಿ, ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ಈ ಪಲ್ಯಗೆ ಇರೋವರೆಗೆ ಅಷ್ಟೇ ಸಿಗುತ್ತೆ ಇದು, ಆಮೇಲೆ ಮತ್ತೆ ಸಿಗಲ್ಲ ನಿಮಗೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡೋದು ಆಲ್ಮೋಸ್ಟ್ ಗೊತ್ತಿದೆ ಅಂತ ಅನ್ಕೋತೀನಿ ಎಲ್ರಿಗೂ. ಹಿಟ್ಟನ್ನು ತಟ್ಟಬೇಕು. ಅದಕ್ಕೆ ನಾವು ನೀರು ಹಚ್ತಾಯಿದ್ದೀನಿ. ನೀರು ಅಂದರೆ ನಾವು ಬಟ್ಟೆಯಿಂದನೇ ಹಚ್ಚೋದು ಹೆಚ್ಚಾಗಿ. ಒಬ್ಬೊಬ್ರ ಕೈಯಿಂದ ಬರೀ ಕೈಯಿಂದ ಕೂಡ ಹಚ್ತಾರೆ ನೀರು ತೊಗೊಂಡು. ಚೆಂದ ಬೇಯಿಸ್ಕೋಬೇಕು ರೊಟ್ಟಿ, ಎಲ್ಲ ಕಡೆ ಚೆಂದ ಸುಡಬೇಕದು, ಬೇಯಬೇಕದು. ಚೆಂದ ಬೆಂದ ರೊಟ್ಟಿ ಊಟಕ್ಕೆ ಚೆಂದ ಇರ್ತದೆ, ಟೇಸ್ಟ್ ಇರ್ತದೆ. ಈ ಥರ ರೊಟ್ಟಿ ಮಾಡಿಕೊಂಡು ಕುಸುಬಿ ಪಲ್ಯದ ಜೊತೆ ಒಳ್ಳೆ ಕಾಂಬಿನೇಷನ್. ಈ ಥರ ಮಾಡ್ಕೊಂಡು ಊಟ ಮಾಡಿರಿ. ಆಮೇಲೆ ಆರೋಗ್ಯಕರವಾದ ಪಲ್ಯ ಅದು. ಸೀಸನ್ನಲ್ಲಿ ಮಾತ್ರ ಸಿಗ್ತದೆ ಇದು, ಆಮೇಲೆ ಮತ್ತೆ ಸಿಗಲ್ಲ. ಇವಾಗ ಜಸ್ಟ್ ಹೊಲದಲ್ಲೆಲ್ಲ ಬಿತ್ತಿದ್ರಲ್ಲ, ಹಂಗಾಗಿ ನಮಗೆ ಸಿಕ್ತು. ನಿಮಗೆ ತರಕಾರಿ ಶಾಪಲ್ಲಿ ಸಿಕ್ಕರು ಕೂಡ ತೊಗೊಂಡು ಊಟ ಮಾಡಿರಿ. ಭಾಳ ರುಚಿಯಾಗಿರ್ತದೆ ಪಲ್ಯ. ಈ ಥರ ಮಾಡ್ಕೊಂಡು ತಿನ್ನಿರಿ, ಆರೋಗ್ಯನ ಚೆಂದ ಇಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಫಸ್ಟ್ ಟೈಮ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.